ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಈ ಪ್ರತಿದಿನ ಬಿಡುಗಡೆ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಕೃಪೆಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಪ್ರತಿದಿನ ಬಿಡುಗಡೆ ಸೇವೆಯನ್ನು ನೋಡುತ್ತಿರುವ, ಕೇಳುತ್ತಿರುವ, ನಂಬುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳನ್ನು ಹೃದಯ ಅಂತರಾತ್ಮದಿಂದ ನಿಮ್ಮನ್ನು ಶುಭ ಕೋರ್ತಿದ್ದೇನೆ. ಕರ್ತ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮ ಎಲ್ಲ ಕಾರ್ಯದಲ್ಲಿ ಬಿಡುಗಡೆ ಕೊಟ್ಟು ನಿಮ್ಮನ್ನು ಸಾಕ್ಷಿಯಾಗಿರಲಿ. ಆಮೇನ್. ಪ್ರೀತಿ ಮಕ್ಕಳೇ, ಮತ್ತೆ ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸೋದು ಮುಂಚೆ ಸತ್ಯವೇದದಿಂದ ಒಂದು ವಾಕ್ಯವನ್ನು ಓದಿ ನಾವು ಪ್ರಾರ್ಥಿಸಲು ನೋಡೋಣ. ನೀವು ವಿಮೋಚನ ಕಂಡ 15ನೇ ಅಧ್ಯಾಯ 26ನೇ ವಾಕ್ಯ, ಎಕ್ಸೋಡಸ್ 15:26. ನೀವು ವಿಮೋಚನ ಕಾಂಡ 15ನೇ ಅಧ್ಯಾಯ 26ನೇ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರ ಮಕ್ಕಳಿಗೆ ದೇವರು ಕೊಡುವಂಥ ಒಂದು ವಿಶೇಷಿತ ಆಶೀರ್ವಾದ, ದೇವರು ಕೊಡುವಂಥ ಒಂದು ವಿಶೇಷಿತ ಒಂದು ಆಶೀರ್ವಾದ ಏನಂತ ನೋಡುವಾಗ, ಐಗುಪ್ತರಿಗೆ ಬರಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಾನು ನಿಮಗೆ ಬರಗೊಡಿಸುವುದಿಲ್ಲ. ಕಾರಣ ನೀವು ನನ್ನ ಮಕ್ಕಳು, ನೀವು ನನ್ನ ಜನರು, ನೀವು ನನ್ನ ಹೆಸರನ್ನು ಧರಿಸಿರುವ ಮಕ್ಕಳಾದ ಕಾರಣ ನಾನು ನಿಮಗೆ ಆರೋಗ್ಯದಾಯಕನಾಗಿದ್ದು, ಪರಮ ಡಾಕ್ಟರ್ ಆಗಿದ್ದು, ನಿಮ್ಮಲ್ಲಿರುವಂಥ ಎಲ್ಲ ವ್ಯಾಧಿನ ಗುಣಪಡಿಸೋದು ಮಾತ್ರವಲ್ಲ, ನಿಮಗೆ ಯಾವ ವ್ಯಾಧಿ ಬರಗೊಡಿಸದಂತೆ ನಾನು ನಿಮಗೆ ಪರಮ ಡಾಕ್ಟರ್ ಆಗಿದ್ದು ನಿಮ್ಮನ್ನು ಆಶ್ರಯಿಸುವನು. ಆದ್ದರಿಂದ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಅನೇಕ ಜನ ನೋಡುವಾಗ ಎಲ್ಲಿ ನೋಡಿದ್ರು ವ್ಯಾಧಿಸ್ತರು, ಎಲ್ಲಿ ನೋಡಿದ್ರು ರೋಗ, ಎಲ್ಲಿ ನೋಡಿದ್ರು ಅನೇಕರು ಹಾಸ್ಪಿಟ್ಲಲ್ಲಿ, ICU ವಾರ್ಡ್ನಲ್ಲಿ ಅಥವಾ ಮನೆಗಳಲ್ಲಿ ಮರಣದ ಹಾಸಿಗೆಯಲ್ಲಿ ಪ್ರತಿದಿನ ವ್ಯಾಧಿಯಿಂದ ನೋವನ್ನು ಅನುಭವಿಸ್ತಿದ್ದಾರೆ. ಆದರೆ ದೇವರ ಮಕ್ಕಳಿಗೆ, ಯೇಸು ಸ್ವಾಮಿನ ನಂಬುವವರಿಗೆ, ಯೇಸು ಸ್ವಾಮಿನ ಪ್ರೀತಿಸುವವರಿಗೆ, ಆತನ ಮೇಲೆ ನಂಬಿಕೆ ಇಡುವವರಿಗೆ, ಆತನಿಗೆ ಸೇವೆ ಮಾಡೋರಿಗೆ ದೇವರು ಕೊಡುವಂಥ ಪ್ರಾಮಿಸ್, ದೇವರು ಕೊಡುವಂಥ ವಾಗ್ದಾನ, ಐಗುಪ್ತರಿಗೆ ಬರಮಾಡಿದ ಯಾವ ವ್ಯಾಧಿಯನ್ನು ನಾನು ನಿಮಗೆ ಬರಗೊಡಿಸೋದಿಲ್ಲ. ನಾನು ನಿಮಗೆ ಆರೋಗ್ಯದಾಯಕನಾಗಿದ್ದು, ನಾನು ನಿಮಗೆ ಡಾಕ್ಟರ್ ಆಗಿದ್ದು ನಿಮ್ಮನ್ನು ಸ್ವಸ್ಥಪಡಿಸ್ತೇನೆ, ನಿಮ್ಮನ್ನು ಗುಣಪಡಿಸ್ತೇನೆ. ಮತ್ತು ಯಾಕೆ ಭಯಪಡ್ತೀರಾ? ನಿಮ್ಮಲ್ಲಿ ವ್ಯಾಧಿ ನಿಮಿತ್ತವಾಗಿ, ರೋಗದ ನಿಮಿತ್ತವಾಗಿ, ಕಾಯಿಲೆ ನಿಮಿತ್ತವಾಗಿ, ಅಯ್ಯೋ ಡಾಕ್ಟ್ರ್ ರಿಪೋರ್ಟ್ ಬಂದಿದೆ, ಎಕ್ಸ್ರೇ ಬಂದ್ಬಿಟ್ಟಿದೆ, ಡಾಕ್ಟ್ರು ಆಗಲದಲ್ಲಿದ್ದಾರೆ, ಯಾಕೆ ಭಯಪಡ್ತೀರಾ? ಈಗಲೇ ಇರುವ ಸ್ಥಳದಲ್ಲಿ ಕಣ್ಗಳು ಮುಚ್ಕೊಂಡು, ಎಸಪ್ಪ ನಾನು ಡಾಕ್ಟ್ರ್ ನಂಬಿ ಕೈ ಬಿಡಪಟ್ಟಿದ್ದೀನಪ್ಪ, ಹಾಸ್ಪಿಟ್ಲ್ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಸಾಲ ಮಾಡಿ ಲಕ್ಷಗಟ್ಟಲೆ ಖರ್ಚು ಮಾಡಿದ್ರು ವ್ಯಾಧಿ ಹೋಗಿಲ್ಲ. ಆದರೆ ಸ್ವಾಮಿ ಇವತ್ತು ನಿಮ್ಮ ಸೇವಕರ ಮೂಲಕ ಮಾತಾಡಿದ್ಯಾ, ನೀನು ನಮಗೆ ಪರಮ ಡಾಕ್ಟರ್ ಆಗಿದೆಯಪ್ಪ, ಆರೋಗ್ಯದಾಯಕನಾಗಿದೆಯಪ್ಪ, ನಾವು ನಂಬುತ್ತೇವೆ, ನಮ್ಮ ಶರೀರದ ಎಲ್ಲ ವ್ಯಾಧಿನ ಗುಣಪಡಿಸು, ನಾವು ಸಾಕ್ಷಿಯಲ್ಲಿ ನಿಮ್ಮ ನಾಮವನ್ನು ಮಹಿಮೆಪಡಿಸ್ತೇವೆ ಎಂದು ಪ್ರಾರ್ಥಿಸುವಾಗ ಈಗಲೇ ಒಂದು ಅದ್ಭುತ, ಈಗಲೇ ಒಂದು ಸೌಖ್ಯವನ್ನು ನೀವು ಹೊಂದಿಕೊಳ್ಳಿದ್ದೀರಾ. ಪ್ರಾರ್ಥಿಸೋಣವಾ? ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಇದು ಈ ಡೈಲಿ ಸೇವೆ ಮೂಲಕ ಯಾರೆಲ್ಲ ಹೀಲಿಂಗ್ಗೋಸ್ಕರ, ಸೌಖ್ಯಗೋಸ್ಕರ, ಅಪ್ಪ ಬಿಡುಗಡೆಗೋಸ್ಕರ ಪ್ರಾರ್ಥಿಸ್ತಾರೋ ಒಬ್ಬೊಬ್ಬರ ಮೇಲೆ ನಿಮ್ಮ ಕರ ಮುಟ್ಟಬೇಕಾದ ಪ್ರಾರ್ಥಿಸ್ತೇನೆ ಸಪ್ಪ. ಸೌಖ್ಯ ಯೇಸುವಿನ ನಾಮದಲ್ಲಿ ಉಂಟಾಗಲಿ ಸ್ವಾಮಿ. ಯಾವ ಶತ್ರುವಿಗೂ, ಯಾವ ರೋಗಗಳಿಗೂ, ಯಾವ ಬೆಲವಿನಗಳಿಗೂ, ಯಾವ ಮರಣ ಕಟ್ಟುಗಳಿಗೂ ನಿಮ್ಮ ಮಕ್ಕಳ ಮೇಲೆ ಅಧಿಕಾರ ಇಲ್ಲ ಸಪ್ಪ. ನಿಮ್ಮ ಮಕ್ಕಳು ಸೌಖ್ಯವಾಗಿರಬೇಕು, ಆರೋಗ್ಯವಾಗಿರಬೇಕು, ಕ್ಷೇಮವಾಗಿರಬೇಕು, ಬಲವಾಗಿರಬೇಕು, ಅದುವೇ ನಿಮ್ಮ ಸಿತ್ತಪ್ಪ. ಆದ್ದರಿಂದ ನಿಮ್ಮ ಮಕ್ಕಳಲ್ಲಿ ಬಂದಿರುವಂಥ ಎಲ್ಲ ವ್ಯಾಧಿಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಈಗಲೇ ಸೌಖ್ಯವಾಗಲಿ. ಈಗಲೇ ಒಂದು ಅದ್ಭುತ ನಡೀತಿರೋದಕ್ಕೆ ಸ್ತೋತ್ರಪ್ಪ, ನೀನು ಮಾಡಿಬಿಟ್ಟಿದ್ದಕ್ಕೆ ಸ್ತೋತ್ರ. ಆಶೀರ್ವದಿಸ್ತೇನೆ ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.